ಹಲೋ, ಇತ್ತೀಚೆಗೆ ತುಂಬ ಪೇಷಂಟ್ಸು ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರೇ ನನಗೆ ಚೆಸ್ಟ್ ಪೇನ್ ಬರ್ತಾ ಇದೆ, ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಬರ್ತಾ ಇದೆ, ಕೆಲವೊಮ್ಮೆ ಅದು ಕೈಗೆ ಕೂಡ ಬರುತ್ತೆ. ಸೊ ಇದೇನಾದರೂ ಹಾರ್ಟಿಗೆ ಸಂಬಂಧಪಟ್ಟಂಥ ತೊಂದರೆ ಇರ್ಬೋದಾ, ECG ಏನಾದ್ರು ಬೇಕಾಗುತ್ತಾ ಇದಕ್ಕೆ ಅಂತೆಲ್ಲ ಕೇಳ್ತಾರೆ. ನಾವು ಅವರನ್ನು ಸರಿಯಾಗಿ ಎಕ್ಸಾಮಿನೇಷನ್ ಮಾಡಿದಾಗ ಅವರಲ್ಲಿ ಕುತ್ತಿಗೆ ನೋವು ಅಥವಾ ನೆಕ್ ಪೇನ್ ಇರೋದು ಕಂಡು ಬರುತ್ತೆ. ಸೊ ಈ ನೆಕ್ ಪೇನ್ ಇದನ್ನು ಆಯುರ್ವೇದದಲ್ಲಿ ಗ್ರೀವಾಸ್ತಂಭ ಮತ್ತು ವಿಶ್ವಾಚಿ ಅಂತ ಹೇಳ್ತಾರೆ. ಅಂದರೆ ಸರ್ವೈಕಲ್ ಸ್ಪಾಂಡ್ಲೈಟಿಸ್, ಸರ್ವೈಕಲ್ ರೆಡಿಕ್ಯುಲೋಪತಿ, ಇದನ್ನು ಸರ್ವೈಕಲ್ ಎಂಜೈನಾ ಅಂತ ಕೂಡ ಹೇಳ್ತಾರೆ. ಸರ್ವೈಕಲ್ ಎಂಜೈನಾ ಅಂದರೆ ಈ ಕುತ್ತಿಗೆ ನೋವಿದ್ದಾಗ ಡಿಸ್ಕ್ ಬಲ್ಜ್ ಆಗಿರೋ ಕಾರಣದಿಂದ ನರು ರೇಡಿಯೇಷನ್ ಆಗಿ ಅದರಿಂದ ಪೇನು ರೇಡಿಯೇಟ್ ಆಗುತ್ತೆ, ಎದೆಗೆ ಮತ್ತು ಕೈಗೆಲ್ಲ ರೇಡಿಯೇಟ್ ಆಗುತ್ತೆ. ಕೈ ಸೆಳೆದಂಗೆ ಆಗೋದು, ಜುಮ್ ಆದಂಗೆ ಆಗೋದು, ಕುತ್ತಿಗೆಯಲ್ಲಿ ಹಿಡಿದಾಗೋದು, ಕೆಲವೊಂದು ಪೊಸಿಷನ್ ಚೇಂಜ್ ಮಾಡಿದಾಗ ಇದೆಲ್ಲ ಲಕ್ಷಣಗಳು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ಗೆ ಸರಿಯಾದ ಟ್ರೀಟ್ಮೆಂಟ್ ಆಯುರ್ವೇದಿಕದಲ್ಲಿ ಇದೆ. ಸೊ ಇದಕ್ಕೆ ಆಯುರ್ವೇದಿಕ್ ಚಿಕಿತ್ಸೆ ಮತ್ತು ಸರಿಯಾದ ಎಕ್ಸಸೈಸ್ ಮಾಡೋದು, ವ್ಯಾಯಾಮ ಮಾಡೋದಿರಲಿ, ಮತ್ತು ಸರಿಯಾದ ತಲೆದಿಂಬು, ಸರ್ವೈಕಲ್ ಪಿಲ್ಲೋ ವಿತ್ ಮೆಮರಿ ಫೋಮ್ ಅಂತ ಬರುತ್ತೆ. ಸೊ ಈ ಥರ ಪಿಲ್ಲೋವನ್ನು ಯೂಸ್ ಮಾಡೋದ್ರಿಂದ ಈ ನೆಕ್ ಪೇನು ಕಂಟ್ರೋಲಿಗೆ ಬರುತ್ತೆ. ಕೆಲವೊಬ್ಬರಿಗೆ ತೀವ್ರತೆ ಜಾಸ್ತಿ ಇದ್ದವರಲ್ಲಿ ಸರ್ವೈಕಲ್ ಬೆಲ್ಟನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಮತ್ತು ಕೂತ್ಕೊಳ್ಳೋಂಥ ಪೊಸಿಷನ್ನು ಅದನ್ನೆಲ್ಲ ಸರಿ ಮಾಡಿಕೊಂಡು ಜಾಸ್ತಿ ಮುಂದೆ ಬಗ್ದೇ ಇರೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದು, ಇದು ಮಾಡೋದ್ರಿಂದ ಇದು ಕಂಟ್ರೋಲಿಗೆ ಬರುತ್ತೆ. ಬಟ್ ಯಾವುದೇ ಎದೆನೋವನ್ನು ಕೂಡ ಯಾರೂ ನಿರ್ಲಕ್ಷಿಸಬೇಡಿ. ಪ್ಲೀಸ್ ಡೋಂಟ್ ನಿಗ್ಲೆಕ್ಟ್ ಎನಿ ಚೆಸ್ಟ್ ಪೇನ್. ಆದಷ್ಟು ಬೇಗ ಯಾವುದೇ ರೀತಿ ಈ ಥರದ ಲಕ್ಷಣಗಳಿದ್ದರೆ ಖಂಡಿತ ನೀವು ವೈದ್ಯರನ್ನು ಸಂಪರ್ಕ ಮಾಡಿ. ಧನ್ಯವಾದ.